ಏನ್ ಪ್ರಸಾದ್, ಇವತ್ ಕೂಲಿಗಿಲಿ ಸಿಕ್ಲಿಲ್ವಾ? ಕೂಲಿ ಸಿಕ್ಕಿರ್ ನಾನು ಕಿಲ್ ಬರ್ತಿದ್ದೆ. ನೀನೊಂದು ನಿನ್ಗೆ ಅಪ್ಪ ಅಮ್ಮ ಇಲ್ವಲ್ಲ, ಸಂಪಾದನೆ ಮಾಡಿದ್ದಲ್ಲ ಏನ್ ಮಾಡ್ತೀಯಾ ಅಂತ. ನಾನ್ ಕೂಲಿ ಮಾಡಿದ್ ಒಂದೊತ್ತಿಗೆ ಸಾಲಲ್ಲ, ಏನೋ ಹಾಗೂ ಈಗೂ ಸ್ವಲ್ಪ ಕೂಡಿಟ್ಟಿದ್ದೀನಿ. ಅದು ಯಾವತ್ತು ಯಾವ ಒಳ್ಳೆ ಕೆಲ್ಸಕ್ಕೆ ಬರ್ತಿತ್ತೋ ಏನೋ. ಏನ ಕತ್ಕೊಂಡು ಹೋಗ್ತಾ ಇದ್ದಾಳೆ, ಬನ್ನಿ 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 ಬನ್ನಿ. ಏನ್ರಣ್ಣ, ಯಾಕೆ ಅಂಗಡಿತಾ ಓಡಿಸ್ಕೊಂಡಿತಾ ಇದಾರ? ಅದು ಅವಳು ಕರ್ಮ. ಕಾಳಿಗುಡಿ ಪೂಜಾರಪ್ಪನ ಪ್ರೀತಿ ಮಾಡಿ ಬುಟ್ಟಿಗೆ ಹಾಕೊಂಡ್ಲು. ಅವನು ಬ್ರಾಹ್ಮಣ, ಇವಳು ಏನ್ ಜಾತಿ ಅವಳು. ಆಯ್ತದ, ಊರ್ನವ್ರಿಗೆಲ್ಲ ಕೋಪ ಬಂದು ಆ ಅಪ್ಪನ ತರಾಟಿಗೆ ತಗೊಂಡ್ರು. ಅವಮಾನ ತಡಿಲಾರದೆ ಐನವರು ನೇಣ ಹಾಕೊಂಡ್ರು. ಆ ಅಮ್ಮನ್ನ ಊರ್ನಾಚೆ ಮಾಡ್ಕೋದ್ರು ಜನಗಳು. ಅಣ್ಣ, ನೀವಾದ್ರೂ ಆ ಅಮ್ಮಂಗ್ ಸಹಾಯ ಮಾಡ್ಬಾರ್ದಾ? ಊರ್ನವ್ರನ್ನ ಎದುರಾಕೊಂಡು ನಾವ್ ಅಟ್ಟಿತಾಕ ಹೋಗ್ತಾ ಅನ್ಲ. ಬೇಗ ಕೆಲಸ ಮುಗಿಸು. ಹೊಡಿಬೇಡಿ, ನಾನ್ ಕಳ್ಳಿ ಇಲ್ಲ, ನಾನ್ ಕಳ್ತನ ಮಾಡಿಲ್ಲ. ಮಾಡಿಲ್ಲ ಏನಂತ ತೋರ್ಸು, ಕದ್ಕೊಂಡಿರೋದು. ಕಳ್ತನ ಮಾಡಿಲ್ಲ. ತೋರಿಸ್ಬೇಕಾ? ತೋರಿಸ್ಬೇಕಾ? ನೋಡ್ದ, ಜಾತಿ ಮತ ಅನ್ನೋ ಮೂಢನಂಬಿಕೆಯಿಂದ ಈ ಊರಿನ ಜನಗಳು ನಮ್ಗೆ ಎಷ್ಟು ಅನ್ಯಾಯ ಮಾಡಿಬಿಟ್ರು. ಹೆಚ್ಚಿಗೆ ಮಾತಾಡ್ಬೇಡಮ್ಮ, ನಿನಗೆ ಸುಸ್ತಾಗತ್ತೆ. ಪಟ್ನಕ್ಕೆ ಹೋಗಿ ಡಾಕ್ಟರ್ ಹತ್ರ ಔಷಧ ತಗೊಂಡು ಬೇಗ ಬಂದ್ಬಿಡ್ತೀನಮ್ಮ. ಬೇಡಪ್ಪ, ನಾನ್ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನನ್ನನ್ ಬಿಟ್ಟು ಹೋಗ್ಬೇಡ ರಾಜ, ಬೇಡಪ್ಪ. ಬಂದ್ಬಿಡ್ತೀನಮ್ಮ, ಬೇಗ ಬಂದ್ಬಿಡ್ತೀನಿ. ಶವಕ್ಕೆ ದಹನ ಸಂಸ್ಕಾರ ಮಾಡಿದರೆ ಕೋಟಿ ಪುಣ್ಯ ಎಂದಿದ್ದಾರೆ ಹಿರಿಯರು. ಆದರೆ ಈ ಅನಾಥ ಶವವನ್ನು ಮುಟ್ಟಲು ಯಾರೂ ಮುಂದೆ ಬರುತ್ತಿಲ್ಲ. ಕಾರಣ ಜಾತಿ ಮತಗಳ ತಾರತಮ್ಯ. ಇದು ಎಂದು ನಾಶವಾಗುತ್ತದೆ ಎಂದರೆ ಅದು ಇಂದಿಗೂ ಪ್ರಶ್ನೆಯೇ ಆಗಿದೆ. ಇವತ್ತಿಗೆ ಹಳ್ಳಿಲಿ ಪೀಡೆ ತೊಲಗ್ತು. ಪೀಡೆ ತೊಲಗ್ಲಿಲ್ಲ ಕಣ್ಣು. ಸತ್ಯಣವ ಸುಡ್ಲಿಲ್ಲ ಅಂತ ಅಂದ್ರೆ ಪಿಚಾಚಾಗಿ ಅಳಿತಿರ್ತದಂತೆ. ಅದಕ್ಕೆ ಓಕಲ್ಲಿ ನಾವೇ ಎತ್ಕೊಂಡೋಗಿ ಸುಟ್ಬಿಡೋ ನಡೀರಿ. ಒಳ್ಳೆ ಮಾತಂದೆ. ಆ ಅಮ್ಮಗ್ ನಾವೇ ಊರಿಂದ ಬಹಿಷ್ಕಾರ ಮಾಡಿಬಿಟ್ಟು ಇವಾಗ ನಾವೇ ಎಣ ಮುಟ್ಟಕ್ಕಾಯ್ತದ? ಬಿಲ್ಕುಲ್ ಆಗಕ್ಕಿಲ್ಲ. ಮತ್ತೆ ಹಂಗೆ ಬಿಡಕ್ಕಾಯ್ತದ? ಹಂಗೆ ಬಿಡಕ್ಕಾಯ್ತದ? ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಗುಡ್ಸ್ಲಿಗೆ ಬೆಂಕಿ ಹಚ್ಚವ. ನಡೀರಿ. ನಡೀರಿ ನಡೀರಿ. ಏನ್ರಣ್ಣ, ನೀವು ಮನುಷ್ಯರ ಬದುಕಿರ್ಬೇಕಾರೆ ಅಮ್ಮಗಂತೂ ಅನ್ನ ಹಾಕ್ಲಿಲ್ಲ. ಸತ್ಮೇನಾದ್ರು ಸಹಾಯ ಮಾಡಿ, ನಿಮಗ್ ಪುಣ್ಯ ಬರ್ತಿತ್ತೆ. ಇವನಪ್ಪ ಬಂದಾಲೆ ಹೋಗಲೇ ಕುಸ. ಹುಡುಗ, ಎಷ್ಟೊತ್ತಿಂದ ಹೆಣ ಮಾಡ್ಕೊಂಡಿದ್ಯಾ? ಬೇಗ ಸುಡು. ಅಯ್ಯ, ಈ ಅಮ್ಮನ್ ಮಗ ಬರ್ಬೇಕು, ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನೇನ್ ಬಂದ್ಬಿಡ್ತಾನೆ. ಅವನ್ ಬಂದ ತಕ್ಷಣ ಸುಟ್ಬಿಟ್ಟು ಜಾಗ ಖಾಲಿ ಮಾಡು. ಅಮ್ಮ, ಅಮ್ಮ, ನಮ್ಮಮ್ಮ ಇಲ್ಲಿ. ನಿಮ್ಮಮ್ಮ ಸತ್ತೋದ್ಲು, ಎಣ ಹೊತ್ಕೊಂಡು ಹೋಗಿದ್ದಾರೆ. ಅಮ್ಮ,
ಅಮ್ಮ ನಾನು ಬರ್ತೀನಿ ಅಮ್ಮ. ಅಯ್ಯೋ ಅಮ್ಮ, ನಾನು ಸತ್ತೋಗ್ತೀನಿ ಅಮ್ಮ. ಅಮ್ಮ ಅಯ್ಯೋ ಅಮ್ಮ 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 ಅಯ್ಯೋ. ರಾಜ ಹೇಳಪ್ಪ, ಹೇಳು. ಸಮಾಧಾನ ಮಾಡ್ಕೋ ರಾಜ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅಲ್ಬೇಡಪ್ಪ, ಸತ್ತೋರು ಮತ್ ಬರಲ್ಲ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ತಗೋ ಬೆಂಕಿ ಇಡು. ಇಲ್ಲ ಇಲ್ಲ, ನಾನ್ ಬೆಂಕಿ ಇಡಲ್ಲ. ಹಾಗೆಲ್ಲ ಹೇಳ್ಬೇಡಪ್ಪ. ಹೆತ್ತು ತಾಯಿ ಋಣ ತೀರ್ಸ್ಬೇಕಾದ್ರೆ ಇದೊಂದೇ ಅವಕಾಶ. ತಗೋ ಬೆಂಕಿ ಇಡು. ರಾಜ, ನಾನ್ ಕೂಲಿ ಮಾಡಿ ಸೇರಿಸಿರೋ ಈ ಹಣ ಇಂಥ ಒಳ್ಳೆ ಕೆಲಸ ಬರ್ತಿದ್ದೆ ಅಂತ ತಿಳ್ಕೊಂಡಿರ್ಲಿಲ್ಲ. ಪ್ರಸಾದ್, ಇಂಥ ಸಮಯದಲ್ಲಿ ಸಹಾಯ ಮಾಡಿರೋ ನಿನ್ ಉಪಕಾರ ನಾನ್ ಖಂಡಿತ ಮರೆಯೋಲ್ಲ. ನೀನ್ ನನ್ ಭಾಗ ದೇವರು, ದೇವರು. ಆ ಗಳಿಗೆಯಿಂದ ಅವರಿಬ್ಬರು ಪ್ರಾಣ ಸ್ನೇಹಿತರಾದರು. ಸೃಷ್ಟಿಯಲ್ಲಿ ಪವಿತ್ರವಾದ ಬಂಧವೇ ಸ್ನೇಹ ಬಂಧನ. ಇವರ ಸ್ನೇಹದ ಮುಂದೆ ಜಾತಿ, ಮತ, ಅಂತಸ್ತು, ಐಶ್ವರ್ಯ ಯಾವುದರ ಅಡ್ಡಿಯೂ ಇಲ್ಲ. ಇದೇ ಮಧುರವಾದ ಸ್ನೇಹ. ರಾಜನ ಕೈ ಮೇಲೆ ಪ್ರಸಾದ್ ಹೆಸರನ್ನು, ಪ್ರಸಾದ್ ಕೈ ಮೇಲೆ ರಾಜನ ಹೆಸರನ್ನು ಹಚ್ಚ ಹಾಕಿಸಿಕೊಂಡ್ರು. ಅಂದಿನಿಂದ ಆ ಕಿರಿಯರ ಜೀವನ ಒಂದಾಗಿ ಸಾಗಿತ್ತು. ಒಬ್ಬನು ತಿನ್ನದೆ ಇನ್ನೊಬ್ಬನು ತಿನ್ನುತ್ತಿರಲಿಲ್ಲ. ಒಂದು ದಿನ ರಾಜ ಕೂಲಿ ಹಣದೊಂದಿಗೆ ಪ್ರಸಾದನಿಗಾಗಿ ಎದುರು ನೋಡುತ್ತಿದ್ದಾಗ, 1, 2, 3, 4 ಪ್ರಸಾದ್ ಯಾಕೆ ಇನ್ನೂ ಬರ್ಲಿಲ್ಲ? ಇವರಿಬ್ಬರ ಸ್ನೇಹವನ್ನು ಕಂಡು ಸಹಿಸದ ವಿಧಿ ಒಂದು ದಿನ
ನೋಡಿ ಸರ್, ನಿಮ್ಮ ಮಗ ದೊಡ್ಡ ಗಂಡಂತರದಿಂದ ಪಾರ ಇದ್ದಾನೆ, ಇನ್ನೇನ್ ಭಯ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ಮರಿ, ನಿನ್ನ ಹೆಸರೇನು? ಪ್ರಸಾದ್. ನಿಮ್ಮ ಮನೆ ಎಲ್ಲಿದೆ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ನನಗೆ ಮನೆ ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನಾನು ನನ್ನ ಸ್ನೇಹಿತ ರಾಜ ಸರ್ಕಸ್ ಹೋಗಿದ್ವು. ಸರ್ಕಸ್ಗೆ ಬೆಂಕಿ ಎತ್ಕೊಂಡ್ಬಿಡ್ತು ಸಾರ್. ಅವನೆಲ್ಲಿದ್ದಾನೋ? ಸರ್ಕಸ್ ಡೇರಾದಲ್ಲಿ ಎಷ್ಟೋ ಜನ ಹುಡುಗರು ಬೆಂಕಿ ಸುಟ್ಕೊಂಡು ಗುರ್ತೇ ಸಿಕ್ಕಿದಾಗ ಸತ್ತು ಹೋಗಿದಾರಂತಪ್ಪ. ಅದ್ರೊಳಗೆ ನಿನ್ನ ಸ್ನೇಹಿತರು ಏನಾದ್ರು ಅವನೇನಾದ್ರು ಬದುಕಿದ್ರೆ ಒಂದಲ್ಲ ಬಂದಿದೆ ನೀನ್ ಸಿಕ್ಕೇ ಸಿಗ್ತಾನೆ. ನಿನಗೆ ವಾಸಿ ಆದ್ಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಎಲ್ಗೆ? ನಮ್ಮನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರೀತ್ಯರ್ಥ ವಿಶ್ವನಾಥ ಕುಮಾರ ದತ್ತಾ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಓಂ ಶಾಂತಿ ಶಾಂತಿ ಶಾಂತಿ.